ಸರ್ವಿಸ್ ಅಲ್ಲಿ ಕನ್ವರ್ಟ್ ಆಗೋಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅಂತೇಳಿ ನಮ್ಮ ಇನ್ಫೋಸಿಸ್ನ ಮುಖ್ಯಸ್ಥರಾಗಿದ್ದಂತ ಕ್ರಿಸ್ ಗೋಪಾಲಕೃಷ್ಣರವರು ನನ್ನ ಹತ್ರ ಹಂಚಿಕೊಂಡ್ರು. ಇದು ನನ್ನ ತಲೆಯಲ್ಲಿತ್ತು. ಸಮರ್ಥ ಅವರವರು ಮತ್ತು ಅಶ್ವಿನಿಯವರು ಬಂದು ನನಗೆ ಈ ವಿಚಾರ ತಿಳಿಸಿದಾಗ ಬಹಳ ಸಂತೋಷದಿಂದ ತಕ್ಷಣ ನನಗೆ ಅಲ್ಲಿ ಕನೆಕ್ಟ್ ಆಯಿತು. ನೆಕ್ಸ್ಟ್ ನವೆಂಬರ್ 19ಕ್ಕೆ 20ಕ್ಕೆ 18ಕ್ಕೆ ಈ ಕಾರ್ಯಕ್ರಮ ಬೆಂಗಳೂರಲ್ಲಿ ಇಟ್ಕೊಂಡಿದ್ದೇವೆ. ಇವರು ಹೇಳ್ತಾ ಇರೋದು ನೋಡಿದ್ರೆ ಇದರಲ್ಲೇನೋ ಅರ್ಥ ಇದೆ ಅಂತೇಳಿ ಎರಡೇ ಮಾತಾಡದೆ ನಾನು ಬರ್ತೀನಿ ಅಂತ ಹೇಳಿ ಒಪ್ಕೊಂಡು ಇಲ್ಲಿ ಬಂದು ಈ ಜ್ಯೋತಿನ ಬೆಳೆಸಿದ್ದೇನೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶಿತಂ. ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ ಶುಭವಾಗಲಿ. ಏನು ಅಪ್ಪು ಕತ್ತಲೆಗೆ ಹೋಗಿದ್ದಾನೆ ಇದ್ರ ಮುಖಾಂತರ ಬೆಳಕಿಗೆ ಬರ್ತಾನೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಬಂದು ಈ ಜ್ಯೋತಿಯನ್ನು ನಾನಿವತ್ತು ಇಲ್ಲಿ ಬೆಳೆಸಿದ್ದೇನೆ. ನಾನಾಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯವಾದಂತ ವಿಚಾರ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಅಶ್ವಿನಿಯವರು ಹೇಳ್ದಂಗೆ ಹೊಸ ಯುಗಕ್ಕೆ ಹೊಸ ವಿಚಾರವನ್ನ ತೆಗೆದುಕೊಂಡು ಹೋಗಬೇಕು. ನಾನು ಬೆಳೆದು ಬಂದಂತ ಆ ದಿನ ಬಲಿಷ್ಠವಾಗಿ ಬೆಳೆಸಬೇಕು ಅನ್ನೋದು ಏನು ಪುನೀತ್ ಅವರಿಗೆ ಒಂದು ದೃಢವಾದಂತ ನಂಬಿಕೆ ಸಂಕಲ್ಪ ಇತ್ತು. ಅದಕ್ಕೆ ಇವತ್ತು ಏನು ಈ ಹ್ಯಾಪ್ ಮಾಡಿದ್ದಾರೆ. ಅವರು ಒಂದು ಮಾತು ಹೇಳಿದ್ರು, ಬಹುಶಃ ಎಷ್ಟು ಜನಕ್ಕೆ ಅರ್ಥ ಆಯ್ತು ಅನ್ನೋ ಗೊತ್ತಿಲ್ಲ ನನಗೆ. ಈ ಸ್ಯಾಂಡಲ್ವುಡ್ ಚಿತ್ರರಂಗದ ಲೋಕದಲ್ಲಿ ಇರುವಂತ ಎಲ್ಲರಿಗೂ ಕೂಡ ಒಂದು ಜಾಗ ಅಂದ್ರೆ ನಾನು ಮುಂದಕ್ಕೆ ಏನಾದ್ರು ನಾನು ಆಕ್ಟ್ ಮಾಡಬೇಕು ಅಂತ ಇದ್ರೆ ನಾನಿಲ್ಲಿ ನನ್ನ ಇನ್ಫಾರ್ಮೇಶನ್ ನಾನು ರೆಡಿ ಇದ್ದೀನಿ ಆಕ್ಟ್ ಮಾಡಲಿಕ್ಕೆ ಅಂತ ನಾನು ಒಪ್ಕೊಳ್ಬಹುದು ಅಲ್ವಾ, ಇಲ್ಲಿ ಮಾಡಬಹುದು. ಸೊ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ನನ್ನ ಪಿಕಪ್ ಮಾಡಬಹುದು, ಕರಿಬಹುದು. ನನ್ನ ಬನ್ನಿ ಡಿ.ಕೆ. ಅವರೇ ಬನ್ನಿ ಆಕ್ಟ್ ಮಾಡಿ ಅಂತ ಅಂದ್ಬಿಟ್ಟು ಕರಿಬಹುದು. ನಾನು ಸಂಗೀತ ಕಟ್ಟಿ ನೀನು ಆಡ್ಬೇಕಾದ್ರೂ ನೆಕ್ಸ್ಟ್ ಇಲ್ಲಿಗೆ ಬಂದು ಹೇಳ್ಬೋದು ನಾನು ರೆಡಿ ಇದ್ದೀನಿ ಯಾವ್ದಾದ್ರು ಆಡ್ತೀನಿ ಅಂತ ಹೇಳಿ ಸಂಗೀತ ಕಟ್ಟಿನೂ ಇಲ್ಲಿ ಆಕ್ಟ್ ಮಾಡಬಹುದು. ಅಂದ್ರೆ ಯಾರು ಎಲ್ಲಿ ಹುಡಿಕೊಂಡು ಹೋಗುವಂತ ಸಂದರ್ಭ ಇಲ್ಲ. ಇವತ್ತಿನ ಜಗತ್ತಿನಲ್ಲಿ ಎಲ್ಲ ಕೂಡ ಈ ಆಪ್ನಲ್ಲಿ ನನಗೂ ಬಹಳ ಜನ ಬೇರೆ ಬೇರೆ ರಾಜ್ಯದ ಅನೇಕ ಈ ಚಿತ್ರರಂಗದವರೆಲ್ಲ ಪರಿಚಯ ಇದ್ದಾರೆ. ಈ ರೀತಿ ಯಾರು ಆಲೋಚನೆ ಮಾಡಿರಲಿಲ್ಲ. ಈ ಆಲೋಚನೆಯನ್ನ ಸಮರ್ಥ ಅವರು ಮಾಡಿ ಅದು ನನ್ನ ಸ್ನೇಹಿತನ ಹೆಸರಿನಲ್ಲೇ ಇದನ್ನ ಮಾಡಿರೋದು. ಪುರಂದರದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗ ಬಂದು ನಾನು ಅಪ್ಪು ಆಪ್ನ ಉದ್ಘಾಟನೆ ಮಾಡಿ ಇದನ್ನು ಪ್ರಾರಂಭ ಮಾಡಿರೋದೇ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಹುಟ್ಟು ಸದ್ದಿಲ್ಲದೆ ಆಗ್ತದೆ. ಒಂದು ಮಗು ಹುಟ್ಟಬೇಕಾದ್ರೆ ಮಗು ಅಳ್ತಾ ಇರ್ತದೆ, ಸಮಾಜ ನಗ್ತಾ ಇರ್ತಾರೆ, ಖುಷಿ ಪಡ್ತಾ ಇರ್ತಾರೆ. ಸೊಸೈಟಿಗೆ ನಮ್ಮ ಏನು ಒಂದು ನಾವೆಲ್ಲ ಆಸೆಯಿಂದ ಇದ್ದೋ ಆ ಒಂದು ಮಗು ಬಂತು ಸಮಾಜಕ್ಕೆ, ನಮ್ಮ ಕುಟುಂಬ ಬೆಳೀತು ಅಂತೇಳಿ ಇಡೀ ಸಮಾಜ ಕುಟುಂಬ ಎಲ್ಲ ಸಂತೋಷ ಪಡ್ತದೆ. ಅದೇ ಮಗು ಸಾಧನೆ ಮಾಡಿದ ಮೇಲೆ ಆದರ್ಶದಲ್ಲಿ ಬದುಕಿ ಸಾಧನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಈಗ ನೋಡಿದ್ದೆವು ಚಿತ್ರದಲ್ಲಿ ಅಪ್ಪು ಸತ್ತಾಗ ಅಪ್ಪು ತನ್ನ ಕೊನೆ ಉಸಿರು ಎಳೆದ ನಂತರ ಸೇರಿದಂತ ಜನಸಾಗರ, ಆ ನೋವು ನಲಿವು ನೆನಪು ಇವತ್ತು ಕೂಡ ಎಷ್ಟು ಅಭಿಮಾನಿಗಳು ಅವರ ಜೊತೆ ಉಳ್ಕೊಂಡಿದ್ದಾರೆ, ಎಷ್ಟು ಜನ ಹಚ್ಚಾಕೊಂಡಿದ್ದಾರೆ, ಎಷ್ಟು ಜನ ವಿಗ್ರಹಗಳನ್ನು ಮಾಡಿಟ್ಟಿದ್ದಾರೆ, ಎಷ್ಟು ಜನ ಇವತ್ತು ಕೂಡ ಹೆಸರುಗಳು ಇಟ್ಕೊಂಡಿದ್ದಾರೆ. ಕೊನೆಗೆ ನಾವು ಕೂಡ ಸರ್ಕಾರದವರು ನಾನು ಅವ್ರನ್ನ ಬಲ್ಬನ್ನ LED ಬಲ್ಬ್ ಕರ್ನಾಟಕ ಸರ್ಕಾರಕ್ಕೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದಾಗ ಬೀದಿ ದೀಪಗಳಿಗೆ ಮನೆಗಳಿಗೆ ಕೊಡಬೇಕು ಅಂತ ಹೇಳಿ ಹೊರಟಾಗ ನನಗೆ ಬಂದಿದ್ದೆ ಅಪ್ಪುರವ್ರ ಕೈಲಿ ಇದನ್ನ ಮಾಡಿಸಬೇಕು ಅಂತೇಳಿ ಮೈಸೂರಲ್ಲಿ ನಾನು ಇದನ್ನ ಪ್ರಾರಂಭ ಮಾಡಿಸಿದೆ, ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದಾಗ. ಸೊ ಹಂಗೆ ಇವತ್ತು ಪ್ರತಿಯೊಬ್ಬರು ಕೂಡ
ಆ ಮನೆಗಳಲ್ಲಿ ಇವತ್ತು ಆತ್ಮಧೈರ್ಯವನ್ನು ತುಂಬಲಿಕ್ಕೆ ಅವ್ರು ನಡೆದಂತ ದಾರಿ ಇವೆಲ್ಲ ಕೂಡ ಗಮನದಲ್ಲಿಟ್ಕೊಂಡ್ರೆ ಒಂದು ದೊಡ್ಡ ಹೆಸರು, ಅವರ ಹೆಸರಿನಲ್ಲಿ ಅವರ ಉಸಿರಿನಲ್ಲಿ ಏನು ಹೆಸರಿತ್ತು ಅದನ್ನ ಖಂಡಿತ ಈ ಹ್ಯಾಪ್ ಮುಖಾಂತರ ಒಂದು ಹೊಸ ಒಂದು ಬದಲಾವಣೆ, ಹೊಸ ಲೋಕಕ್ಕೆ ಒಂದು ದೊಡ್ಡ ಶಕ್ತಿ ಸಿಕ್ಕಂಗೆ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ಸಮರ್ಥ ಅವರು ಅನೇಕ ವಿಚಾರಗಳನ್ನ ಹಂಚಿಕೊಂಡ್ರು, ಅವರ ಭಾವನೆಗಳನ್ನ ತಿಳಿಸಿದ್ರು. ಯಾವ ಲೋಕಕ್ಕೆ ಹೋಗ್ತದೆ ಅಂತೇಳಿ ನನಗಂತೂ ಸಂಪೂರ್ಣವಾಗಿ ನಂಬಿಕೆ ಇದೆ. ಯಾಕೆಂದ್ರೆ ಜಗತ್ತು ಯಾವ ರೀತಿ ಹೋಗ್ತಾ ಇದೆ ಅಂದ್ರೆ, ನನಗಂತೂ ಇವತ್ತು ಕಂಪ್ಯೂಟರ್ ಆನ್ ಮಾಡಕ್, ಫೋನ್ ಆನ್ ಮಾಡೋದು, ಮೆಸೇಜ್ ಕಳಿಸೋದು ಬಿಟ್ರೆ ನಾನು ಅದಕ್ಕೆ ಪ್ರಯೋಗಕ್ಕೆ ಹೋಗಲಿಲ್ಲ. ನನ್ನ ಕಾಲದಲ್ಲಿ ಅದು ಇರಲಿಲ್ಲ. ಈಗೆಲ್ಲ ಕಂಪ್ಯೂಟರ್, ಈಗ ಮನೇಲಿ ಇದನ್ನ ಟಿವಿ ಹಾಕ್ಬೇಕಾದ್ರೆ ನಾನು ಹೆಂಡತಿ ಕರಿತೀನಿ, ಇಲ್ಲ ನನ್ನ ಮಕ್ಕಳನ್ನೇ ಕರಿತೀನಿ. ಟಿವಿ ಆನ್ ಮಾಡಕ್ಕೂ ನಂಗೆ ಗೊತ್ತಿಲ್ಲ. ಮೊದಲಾದ್ರೆ ನೇರವಾಗಿ ಹಾಕ್ಬಿಡ್ತಿದ್ದೋ, ಈಗೆಲ್ಲ ಏನೇನೋ ಸಿಸ್ಟಮ್ ಬಂದ್ಬಿಟ್ಟಿದೆ. ಸೊ ಅಷ್ಟು ನಾವೆಲ್ಲ ಇನ್ನ ಔಟ್ಡೇಟೆಡ್ ಆಗ್ಬಿಟ್ಟಿದೀವಿ. ಬಟ್ ಈಗ ಜಗತ್ತು ಬಹಳ ಫಾಸ್ಟ್ ಹೋಗ್ಬಿಟ್ಟಿದೆ. ಪ್ಲೇನ್ಗಳಲ್ಲೂ ನಾವು ನೋಡ್ತಾ ಇದ್ದೀವಿ. ಈಗ ಪ್ಲೇನ್ಗಳಲ್ಲೂ ಕೂಡ ಪ್ರೋಗ್ರಾಮ್ ಫಿಟ್ ಮಾಡಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ತಾರೆ. ನಾನು 2-3 ಸತಿ ಕೂತ್ಕೊಂಡು ನೋಡಿದೆ ಏನ್ ಮಾಡ್ತಾರೆ ಅಂತ. ಜಸ್ಟ್ ಪ್ರೋಗ್ರಾಮ್ ಫಿಟ್ ಮಾಡಿ ಇಟ್ಬಿಟ್ಟಿರ್ತಾರೆ. ಈಗೆಲ್ಲ ನಾವು ವಾರಗಳೆಲ್ಲ ನಾವು ನೋಡ್ತಾ ಇದ್ದೀವಿ. ಇಲ್ಲಿಂದ ವಿತಿನ್ 1 ಮಿನಿಟ್ 2 ಮಿನಿಟ್ಸ್ ಅಷ್ಟೊತ್ತಿಗೆಲ್ಲ ಇಲ್ಲೇನಾದ್ರು ಬಟನ್ ಅದು ಮಾಡಿದ್ರೆ ಯಾವುದೋ ದೇಶನ ಅಲ್ಲೇ ಹೋಗಿ ಸುಟ್ಬಿಡೋಂತ ಒಂದು ವ್ಯವಸ್ಥೆ ಇವತ್ತು ಬಂದಿದೆ. ಅಂತ ಹೊಸ ಜಗತ್ತಿನಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ. ಸೊ ಇದನ್ನ ನಾವು ಈಗ ಆ ಸಂದರ್ಭಕ್ಕೆ ಬಂದದಕ್ಕೆ ಈಗ ನಾವು ಬದಲಾವಣೆ ಆಗಬೇಕು. ನಮ್ಮ ಮನಸ್ಥಿತಿನೂ ಬದಲಾವಣೆ ಆಗಬೇಕು, ನಮ್ಮ ಭಾವನೆಗಳು ಬದಲಾವಣೆ ಆಗಬೇಕು. ಆ ದಿಟ್ಟಿನಲ್ಲಿ ಇವತ್ತೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಆದರೆ ಅಪ್ಪು ಅವರ ಸಾಧನೆ ಮಾಡಿ ಆದರ್ಶದ ಬದುಕು ಖಂಡಿತ ಎಲ್ಲರಿಗೂ ಕೂಡ ಈಗಿನ ಹೊಸ ಜಗತ್ತಿಗೆ ಬೇಕಾಗ್ತದೆ. ನನಗನ್ನಿಸ್ತದೆ, ಈಗ ನಾವು ರಾಮಾಯಣ ಮಹಾಭಾರತನ ಗ್ರಂಥ ಇಟ್ಕೊಂಡಿದ್ದೀವಿ. ಬಟ್ ಆ ಗ್ರಂಥ ಇವತ್ತು ಕೂಡ ಸಾಮಾನ್ಯರ ಬದುಕಿಗೆ ಎಲ್ಲಾ ರಂಗದಲ್ಲೂ, ಒಂದು ಕುಟುಂಬ ಇರ್ಬೋದು, ಒಂದು ರಾಜಕಾರಣ ಇರ್ಬೋದು, ಒಂದು ನೀತಿ ಇರ್ಬೋದು, ರಾಜನೀತಿ ಇರ್ಬೋದು, ಎಲ್ಲದಕ್ಕೂ ಕೂಡ ಆ ಗ್ರಂಥ ಇವತ್ತು ಕೂಡ ಬಹಳ ಉಪಯುಕ್ತವಾಗಿ ವಿವಿಧ ರೀತಿಯಲ್ಲಿ ನಾವು ಬಳಸ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗ್ತದೆ. ಹಿಂದೆ ಒಂದು 30-40 ವರ್ಷ ಹಿಂದೆ ರಾಮಾಯಣ ಮಹಾಭಾರತ ಬಂದಾಗ ನಾವೆಲ್ಲ ಟಿವಿಲಿ ಕೂತ್ಕೊಂಡು, ಮಕ್ಕಳೆಲ್ಲ ಕೂತ್ಕೊಂಡು 10 ಗಂಟೆಗೆ ಆನ್ ಮಾಡಿಕೊಂಡು ಎಲ್ಲ ತೋರಿಸ್ತಾ ಇದ್ರು. ಬರೀ ದೂರದರ್ಶನ ನಡೀತಾ ಇತ್ತು. ಈಗ ಅದನ್ನೇ ವಿವಿಧ ರೀತಿಯಲ್ಲಿ ಮೇಕಪ್ ಮಾಡ್ತಾ ಇದ್ದಾರೆ. ಬಟ್ ವಿಚಾರ ಆಚಾರ ಎರಡೂ ಒಂದೇ, ಏನು ಬದಲಾವಣೆ ಮಾಡಕ್ ಆಗ್ತಾಯಿಲ್ಲ. ಹಂಗೆ ಇವತ್ತು ಅಪ್ಪು ಅವರ ಹೆಸರಿನಲ್ಲಿ ಏನು ಈ ಹ್ಯಾಪ್ಗಳು ಇಷ್ಟೆಲ್ಲ ಆಗ್ತಾ ಇದೆ. ಚೋಟ ಅಪ್ಪು, PRK, ನಾನ್ ಕಂಡ ಅಪ್ಪು, ಅಪ್ಪು ಫಿಟ್ನೆಸ್, ಇವೆಲ್ಲ ಏನೇನು ಹೊಸ ಹೆಸರಿನಲ್ಲಿ ಇವತ್ತೆಲ್ಲ ಬರ್ತಾ ಇದೆ. ಅದು ರಾಮಾಯಣ ಮಹಾಭಾರತದ ಗ್ರಂಥದ ತರ ಈ ಒಂದು ಅಪ್ಪುರವರು ಮಾಡಿದಂತ ಸಾಧನೆ, ಉಳಿಸ್ಕೊಂಡಂತ ಹೆಸರು ಇವತ್ತು ಶಾಶ್ವತವಾಗಿ ಮುಂದೆ ಇದು ಉಳ್ಕೊಳ್ತದೆ ಅಂತೇಳಿ ದೇವರು ನಮಗೆ ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಕೊಟ್ಟಂತ ಅವಕಾಶದಲ್ಲಿ ನಿಜವಾಗ್ಲೂ ಇದ್ದಂತ ವಯಸ್ಸಿನಲ್ಲಿ ಯಾರ್ದೂ ಅಲ್ಲ, ಸಾವು ಹೇಳ್ತೀನಲ್ಲ, ಯಾರ ಕೈಲೂ ಇಲ್ಲ. ನನಗೊಂದು ಸಂದರ್ಭ, ನನಗೂ ಅಪ್ಪಗೂ ಒಂದು 15 ವರ್ಷ, ನಾನು ಅವರು ಇಬ್ರು ಒಟ್ಟಿಗೆ ಅಕ್ಕಪಕ್ಕ ಮನೇಲಿದ್ರು, ಒಂದೇ ಜಿಮ್ಗೆ ಹೋಗ್ತಾ ಇದ್ದೋ, ಒಳ್ಳೆ ಸ್ನೇಹಿತ, ಗೊತ್ತಿದೆ ನನಗೆ. ಅಂದ್ರೆ ಏನ್ ಮಾಡ್ತೀರಿ, ಆತನ ಕೈಲಿ ಏನು ಇರಲಿಲ್ಲ, ಸಂದರ್ಭ ಹಂಗಿತ್ತು. ಆದ್ರೆ ಕೊನೆ ನಿಮಿಷ ಆ ಧರ್ಮಪತಿ ಜೊತೆಲಿ ಕರ್ಕೊಂಡು ಆ ನೋವನ್ನ ಹಾಸ್ಪಿಟಲ್ ಹೋಗುವಂತ ಸಂದರ್ಭಕ್ಕೆ ಹಿಂಗಾಯ್ತು ಅಂತೇಳಿ ನನ್ನ ಏನ್ ಟ್ರೈನರ್, ಔಟ್ ಟ್ರೈನರ್ ಎಲ್ಲ ಜೊತೆ ಇದ್ದ, ಒಟ್ಟಿಗೆ ಇದ್ದ, ನಂಗೆ ಹಿಂಗಾಯ್ತು ಅಂತ ತಿಳಿಸ್ದ. ಸೊ ಹಂಗೆ ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟು ಹೋಗಿದ್ದಾರೆ. ನಾನು ರಾಜಕೀಯಕ್ಕೆ ಇಳಿಬೇಕು ಅಂತ ಬೇಕಾದಷ್ಟು ಪ್ರಯತ್ನ ಮಾಡಿದೆ, ಬೇಕಾದಷ್ಟು ಚಾಕ್ಲೇಟ್ ಕೊಟ್ಟೆ, ಏನೇನೋ ಮಾಡಿದೆ. ನನ್ನ ಚಾಕ್ಲೇಟ್ಗೆ ಯಾವುದಕ್ಕೂ ಒಪ್ಪಲಿಲ್ಲ ಅವರು. ಅಶ್ವಿನಿಗೂ ಕರೆದೆ, ಬಾಮ್ಮ ನೀನಾರು ಏನಾರು ಮಾಡು ಅಂತ. ಆಕೆನೂ ಕೂಡ ಹೆಣ್ಮಗಳು, ನನ್ನ ಸೋದರಿ, ಇಲ್ಲ ಅಣ್ಣ, ನಮ್ಮ ಯಜಮಾನರು ಯಾವ ಹೆಜ್ಜೆ ಇಟ್ರು, ನಮ್ಮ ಫ್ಯಾಮಿಲಿ ಏನು ಹೆಜ್ಜೆ ಇಟ್ಟು ಅದೇ ಹೆಜ್ಜೆನ ನಾನು ಇಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆಕೆನೂ ಕೂಡ, ನಾನು ಸಮಾಜ ರಾಜಕಾರಣಕ್ಕೆ ಬರೋದು ಬೇಡ, ಬಟ್ ಸಮಾಜ ಲೋಕದಲ್ಲಿ ಇರಬೇಕು ಅಂತೇಳಿ ನಾನು ಕೂಡ ಒಂದು ರಿಕ್ವೆಸ್ಟ್ ಮಾಡಿದೆ. ಯಾರಿಗೂ ಹೇಳ್ದವ್ರಿಗೆ ಎಲ್ಲೂ ಡಿಸ್ಕ್ಲೋಸ್ ಮಾಡಿರಲಿಲ್ಲ. ಇದನ್ನು ಇವತ್ತು ಅನಿವಾರ್ಯತೆಯಿಂದ ಹೇಳ್ಬೇಕಾದಂತ ಪರಿಸ್ಥಿತಿ ಬಂತೆ. ಸೊ ಹಂಗೆ ಇವತ್ತು ಅಪ್ಪುರವರು ಇವತ್ತು ನಾವು ಮುಂದಿನ ಪೀಳಿಗೆ
ಅವ್ರನ್ನ ನೆನೆಸ್ಕೊಳ್ಬೇಕು. ಹೆಂಗೆ ನಾವು ರಾಮಾಯಣ ಮಹಾಭಾರತ ಗ್ರಂಥನ ನಾವು ಬೆಳೆಸ್ಕೊಂಡು ಪ್ರತಿಯೊಂದು ಯಶಸ್ಸಿನ ಒಂದೊಂದು ಪಾತ್ರದ ಯಶಸ್ಸನ್ನ ನಾವು ನೆನೆಸ್ಕೊಳ್ತೀವಿ, ಹಂಗೆ ಇವತ್ತು ರಾಜ್ಕುಮಾರ್ ಅವ್ರನ್ನು ಕೂಡ ನಾವು ನೆನೆಸ್ಕೊಳ್ತಾ ಇರ್ತೀವಿ ಪ್ರತಿಯೊಂದರಲ್ಲೂ. ನಾನು ಈ ಟೂರಿಂಗ್ ಟ್ಯಾಕಿಸ್ ಮಡಗಿದ್ದೆ, ಒಂದು 3 ಟೂರಿಂಗ್ ಟ್ಯಾಕಿಸ್ ನಮ್ಮೂರಲ್ಲಿ ಇತ್ತು, ಬೆಂಗಳೂರು ಇತ್ತು 4 ಇತ್ತು, ತಿರ್ಗಾ 5 ಆಯ್ತು. ಆಗೆಲ್ಲ ಹೋಗ್ಬಿಡ್ತು ಬಿಡಿ, ಈಗ ಟೂರಿಂಗ್ ಟ್ಯಾಕಿಸ್ಗಳೆಲ್ಲ ಹೋಗ್ಬಿಡ್ತು. ಆಗ ಅತಿ ಹೆಚ್ಚಿಗೆ ಜಾಸ್ತಿ ಓಡಿದೆ ಹಬ್ಬದಪ್ಪ ಅಂದ್ರೆ ನಮ್ಮಲ್ಲಿ ಸತ್ಯ ಹರಿಶ್ಚಂದ್ರ. ನಾನು ಮದುವೆ ಮಾಡ್ಕೊಂಡ್ಮೇಲೆ ನನ್ನ ಹೆಂಡತಿನ ಮೈಸೂರಲ್ಲಿ ಸತ್ಯ ಹರಿಶ್ಚಂದ್ರ ನೋಡಸಕ್ಕೆ ಕರ್ಕೊಂಡು ಹೋಗಿದ್ದೆ. ನೋಡು ಯಾವ ರೀತಿ ನಟನೆ ಇದೆ, ಚಿತ್ರದ ಮೊರಾಲಿಟಿ ಏನಿದೆ ಅಂತ ಹೇಳಿ ನನ್ನ ಹೊಸದಾಗೆ ಮದುವೆ ಮಾಡ್ಕೊಂಡಾಗ ನನ್ನ ಹೆಂಡತಿನ ಮೈಸೂರಲ್ಲಿ ಕರ್ಕೊಂಡು ಹೋಗಿದ್ದೆ. ಎಲ್ಲರೂ ನಮ್ಮ ಮಾವನ ಮನೆಯವರೆಲ್ಲ ಏನ್ ಈ ಚಿತ್ರ ಸಿನಿಮಾ ಕರ್ಕೊಂಡು ಹೋಗ್ತಾವನಲ್ಲ ಅಂತ ಆಶ್ಚರ್ಯ ಪಡ್ತಾ ಇದ್ರು. ಸೊ ಹಾಕಿದ್ರೆ ಒಂದೊಂದ್ಸತಿ 15 ದಿನ ನನ್ನ ಇದರಿಂದ ತೆಗೀತಿರ್ಲಿಲ್ಲ, ನನ್ನ ಟೂರಿಂಗ್ ಟ್ಯಾಕಿಸ್ ಇಂದ. ಆ ರೀತಿ ರಾಜ್ಕುಮಾರ್ ಅವರ ಭಾವನೆ, ಪ್ರತಿಯೊಂದು ವಿಚಾರ, ಅವರ ಆಕ್ಟಿಂಗು, ಎಮೋಷನಲ್ ಇದು ಎಲ್ಲ ಕೂಡ ಪ್ರತಿಯೊಂದು ಕೂಡ ಬಹಳ ಸೆಲೆಕ್ಟ್ ಮಾಡಿಕೊಂಡು ಅವರು ಮಾಡ್ತಿದ್ದಂಥದ್ದನ್ನ ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಈಗ ಬಿಡಿ, ನಾನು ಎಷ್ಟೋ ದೂರ ಇರಬೇಕು ಅಂತ ಅಂದ್ರೂ ಕೂಡ ನನ್ನಿಂದ ದೂರ ಇರಕ್ಕಾಗ್ತಲ್ಲ. ಈ ಕೊನೆಗೆ ಅಲ್ಟಿಮೇಟ್ಲಿ ಸ್ಕ್ರೀನ್ಗಳಿದೆ, ಒಂದು 23 ಸ್ಕ್ರೀನ್ ಈಗ ಇವತ್ತು ಇದೆ. ನನ್ನ ಹೆಸರಲ್ಲಿ, ನನ್ನ ಮಕ್ಕಳ ಹೆಸರಲ್ಲಿ ಎಲ್ಲ ಇವತ್ತು ಸ್ಕ್ರೀನ್ಗಳೆಲ್ಲ ಇವತ್ತು 23 ಸ್ಕ್ರೀನ್ ಇದೆ, ಬೇರೆಯವ್ರು ಕೊಟ್ಬಿಟ್ಟಿದ್ದೀನಿ. ಸೊ ನಾವು ಬಿಟ್ಟರು ಬಿಡಕ್ಕಾಗಲ್ಲ ಅಂತಂಗೆ ಈ ಚಿತ್ರರಂಗಕ್ಕೂ ರಾಜಕಾರಣಕ್ಕೂ ಇದು ಬಹಳ ಹತ್ರವಾದ್ದು, ಏನು ಮಾಡೋಕ್ಕಾಗೋದಿಲ್ಲ. ಸೊ ಹಂಗೆ ಇವತ್ತು ತಾಯಿನ ನೆನೆಸ್ಕೊಂಡಂಗೆ ಇವತ್ತು ಅನೇಕರು ಅಪ್ಪುರವ್ರನ್ನ ನೆನ್ಪು ಮಾಡ್ಕೊಳ್ಳೋದನ್ನ ನಾನು ಸ್ನೇಹಿತರುಗಳು, ಯುವಕರು ಆ ಭಾವನೆ, ಆ ತಾಯಿದಿರು ಕಣ್ಣೀರು ಹಾಕಿದ್ದು ಕೇಳ್ತಾ ಇರ್ತೀನಿ ನಾನು. ಸೊ ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಹಂಗೆ ಅಪ್ಪುರವರು ಇವತ್ತು ಯಾವುದಕ್ಕಾರ ಒಂದು ಉದಾಹರಣೆ ಅಂತಂದ್ರೆ ಅವರ ಬದುಕಿನಲ್ಲಿ ಮನುಷ್ಯತ್ವ ಇದ್ದಿದ್ದನ್ನ ನಾವು ಹೆಚ್ಚಿಗೆ ನೋಡಿದ್ದೇವೆ. ಯಾವುದೂ ಕೂಡ ಆಸೆ ಪಡದೆ ತನ್ನ ಕೆಲಸ ಎಷ್ಟೋ ಅಷ್ಟು ಬಿಟ್ಬಿಟ್ಟು ಯಾವುದು ಕೂಡ ಡಿವೇಟ್ ಮಾಡ್ಕೊಂಡು ಇಲ್ಲದೆ ಎಲ್ಲ ಹೃದಯವನ್ನ ಗೆದ್ದಿದ್ದಾರೆ. ಮಹಾತ್ಮ ಗಾಂಧೀಜಿ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್, ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಯೂಸ್ ಯುವರ್ ಹಾರ್ಟ್ ಅನ್ನಂಗೆ ಅವರ ಹೃದಯದಿಂದ, ಆ ಹೃದಯ ಶ್ರೀಮಂತಿಕೆಯಿಂದ ಹೃದಯದಲ್ಲೇ ಇಷ್ಟು ದೊಡ್ಡ ಸಮುದಾಯವನ್ನ ಅವರು ಗಳಿಸಿದ್ರು. ಅದನ್ನ ಇವತ್ತು ಮುಂದಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಈ ಒಂದು PRK ಆಪ್ ಪ್ರಾರಂಭವನ್ನ ಮಾಡಿದೆ. ಇದು ಮುಂದುವರಿಯಲಿ, ನನಗೆ ಬಹಳ ಸಂತೋಷ ಆಯಿತು. ಬೇರೆ ಯಾವುದೇ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದಿಂದ, ಈ DK ಶಿವಕುಮಾರ್ ಇಂದ ನಿಮ್ಗೇನಾದ್ರು ಇನ್ನ ಒಳ್ಳೇದಾಗ್ಲಿ. ನಾನು ಈ ಒಂದು ಕುಟುಂಬದ ಒಬ್ಬ ಸದಸ್ಯನಾಗಿ, ನಾನು ಡೆಪ್ಟಿ CM ಅಂತ ಇಲ್ಲಿಗೆ ಬರಲಿಲ್ಲ, ನಾನು ಒಬ್ಬ ಈ ಕುಟುಂಬದ ಒಬ್ಬ ಸದಸ್ಯ. ನಾನು, ನನ್ನ ಸೋದರಿ ಮತ್ತು ಇವರು ಸಮರ್ಥ ಅವರು ಇದಕ್ಕೆ ಕೈ ಇಟ್ಟಿದ್ದಾರೆ. ಇದು ಶುಭ ಆಗಲಿ ಅಂತೇಳಿ ಬಹಳ ಸಂತೋಷದಿಂದ ಈ ಜ್ಯೋತಿಯನ್ನು ಇವತ್ತು ಬೆಳೆಸಿ ಉದ್ಘಾಟನೆಯನ್ನ ಮಾಡಿದ್ದೇನೆ. ಬೇರೆ ಮಾತಾಡ್ಕೊಂಡು ಹೋದ್ರೆ ಗಂಟೆಗಟ್ಟಲೆ ನಾವು ಮಾತಾಡ್ತೀವಿ, ಇಲ್ಲಿಗೆ ಸಾಕು. ಬಹಳ ಸಂತೋಷ, ಒಳ್ಳೆ ಕೆಲಸ ಮಾಡಿದ್ದಾರೆ ಸಮರ್ಥ ಅವರೇ. ನೆಕ್ಸ್ಟ್ ಜನರೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಟೇಕ್ ಅಪ್ ಎ ವೆರಿ ಬಿಗ್ ಲೀಪ್. ನನಗೆ ಇದರ ಬಗ್ಗೆ ಅರಿವಿದೆ. ದೋ ಐ ಆಮ್ ನಾಟ್ ಎನ್ ಎಜುಕೇಟೆಡ್ ಮ್ಯಾನ್, ಮಚ್ ಎಜುಕೇಟೆಡ್, ಬಟ್ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂದಂಗೆ ನನಗೂ ಒಂದು ದೊಡ್ಡ ಅನುಭವ ಇದೆ. ಇವತ್ತು ಟೆಕ್ನಾಲಜಿ, ಇವತ್ತು ಪರಿಸ್ಥಿತಿ ಹಂಗಿದೆ. ಮುಂದಕ್ಕೆ ಜನರೇಷನ್ಗೆ ಟೆಕ್ನಾಲಜಿ ವಿಲ್ ಟೇಕ್ ಎವ್ರಿ ಒನ್. ಸೊ ಹಂಗೆ ಇವತ್ತು ಪ್ರತಿಯೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲೇ ತಾವೆಲ್ಲ ತೋರಿಸಿದಿರಿ. ಪ್ರತಿಯೊಬ್ರು ಕೂಡ ನಾವು ಕನ್ವರ್ಟ್ ಆಗಬೇಕಾಗಿದೆ. ನೀವಿಲ್ಲ ಅಂದ್ರೂ ಪ್ರತಿಯೊಬ್ರು ಕೂಡ ಕನ್ವರ್ಟ್ ಆಗಿದೆ. ನನ್ಗೆ ಗೊತ್ತಿರಲಿಲ್ಲ, ಮೊನ್ನೆ ನಾನು ಯಾವ್ದೋ ನನ್ನ PA ಫೋನ್ ಮಾಡ್ಬಿಟ್ಟು ನನ್ನ ಭಾಷಣದ ಬಗ್ಗೆ ಕೇಳ್ತಿದ್ದೆ, ನನ್ನ ಭಾಷಣ ಕಳಿಸಿದ್ನ. ನನ್ನ ಮಗಳು ಬೈದ್ಲು, ನಿನ್ ಭಾಷಣ ಹಾಕಪ್ಪ, ಇಲ್ಲೇ ಚಾಟಿಪಿಟಿ ಹಾಕು, ಇಲ್ಲೇ ಬರ್ತದೆ ಅಂತ ಅಂದ್ಬಿಟ್ಟು 1 ನಿಮಿಷಕ್ಕೆ ಹಾಕಿ ತೋರಿಸಿದ್ರು, ನಿನ್ PA ಹಾಕ್ಬೇಕು ಅಂತ. ಸೊ ಆ ಜನರೇಷನ್ ಅಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ. ಸೊ ಮಕ್ಕಳು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಚೆನ್ನಾಗಿ ಇವತ್ತು ಬೆಳೆಸಿದಿರಿ, ಒಳ್ಳೇದಾಗ್ಲಿ. ಇನ್ನು ಮುಂದಕ್ಕೆ ಇದೊಂದು ದೊಡ್ಡ, ಎಲ್ಲರಿಗೂ ಕೂಡ ಭೀಮನ್ ಹೆಂಗ್ ತೋರಿಸ್ತಾರೋ, ಅರ್ಜುನನ್ ಹೆಂಗ್ ತೋರಿಸ್ತಾರೋ, ರಾಮನ ಯಾವ ರೀತಿ ತೋರಿಸ್ತಾರೋ, ವಿವಿಧ ರೀತಿಯಲ್ಲಿ ವರ್ಣನೆ ಮಾಡ್ತಾರಲ್ಲ, ಹಂಗೆ ಪ್ರತಿಯೊಂದು ಕೂಡ ಚಿಕ್ಕ ಬಾಲ್ಯ ಪುನೀತು ಕೊನೆಯ ಉಸಿರು ಒಳವರೆಗೂ ಕೂಡ ಯಾವ ರೀತಿ, ಮತ್ತು ಅವ್ರ ಜೊತೆಗೆ ಅವರ ತಂದೆ ಯಾವ ರೀತಿ ಇದನ್ನ ನಡೆಸ್ಕೊಂಡು ಬಂದ್ರು ಅನ್ನೋದನ್ನ ತಾವು ತೋರಿಸ್ತಾರೆ. ನಾನು ಒಂದೇ ಅಸೆಂಬ್ಲಿಲಿ ಯಾವ ಒಂದು ಮಾತು ಹೇಳಿದೆ, ಯಶಸ್ಸು ಬರಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕಂತೆ, ದಾನಶೂರನ ಕರ್ಣನ ದಾನತ್ವ ಇರಬೇಕಂತೆ, ಅರ್ಜುನನ ಗುರಿ ಇರಬೇಕಂತೆ,
ಭೀಮನ ಬಲ ಇರಬೇಕಂತೆ, ವಿದುರನ ನೀತಿ ಇರಬೇಕಂತೆ, ಕೃಷ್ಣನ ತಂತ್ರ ಇರಬೇಕಂತೆ. ಆಗ ಯಶಸ್ಸು ಕಾಣಲಿಕ್ಕೆ ಸಾಧ್ಯ. ಹಂಗೆ ಪ್ರತಿಯೊಂದು ವ್ಯಕ್ತಿತ್ವದಲ್ಲೂ ಕೂಡ ಈ ಕುಟುಂಬ, ರಾಜ್ಕುಮಾರ್ ಅವರ ಕುಟುಂಬ ಪ್ರತಿಯೊಬ್ಬ ಸಂದರ್ಭದಲ್ಲೂ ಕೂಡ ಒಂದೊಂದು ಪಾತ್ರ ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ಇವತ್ತು ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಹೆಸರನ್ನ ಪಡ್ಕೊಂಡು ಯಶಸ್ಸಾಗಿ ಬಹಳ ಅಜಾಮರವಾಗಿ ಅವರ ಹೆಸರು ಶಾಶ್ವತವಾಗಿ ಉಳಿದ ರೀತಿಯಲ್ಲಿ ಈ ಒಂದು ಸಮಾಜಕ್ಕೆ ಒಂದು ದೊಡ್ಡ ಸ್ಯಾಂಡ್ಲ್ವುಡ್ಗೆಲ್ಲ ಕನ್ನಡ ಲೋಕಕ್ಕೆ ಒಂದು ಕೊಟ್ಟಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಇದನ್ನ ಅವರ ಹೆಸರು ಶಾಶ್ವತವಾಗಿ ಅಜಾಮರವಾಗಿ ಇರಲಿ ಅಂತೇಳಿ ಪ್ರಾರ್ಥಿಸಿ ನನ್ನ 4 ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಸರ್, 1 ನಿಮಿಷ ವೇದಿಕೆ ಮೇಲೆ ತಾವು ಇರಬೇಕು ಅಂತ ಕಳಕಳಿಯ ಮನವಿ. ಇದೇ ಒಂದು ಸ್ನೇಹ, ಈ ಸೌಹಾರ್ದತೆ, ಈ ಬಾಂಧವ್ಯ ಇವೆಲ್ಲವೂ ಕೂಡ ಅನುಭವದ ಮಾತಿನಿಂದ, ಭಾವನೆಗಳ ಒಂದು ಬೆಸುಗೆಯಿಂದ ನೀವು ಕೂಡ ನಮ್ಮ ಆಪ್ನಲ್ಲಿ, ಪಾಡ್ಕಾಸ್ಟ್ನಲ್ಲಿ ಭಾಗವಹಿಸಿ ಇನ್ನಷ್ಟು ಸ್ವಾರಸ್ಯಕರ ವಿಷಯಗಳನ್ನ ಹಂಚಿಕೊಳ್ಳಿ.